ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಕರುಣೆಯ ಕೊನೆಯಗಳಿಗೆ ಭಾಗ 2 ಸಂದೇಶ 28. ಮೋಕ್ಷ ಮತ್ತು ಶಿಲುಬೆ. ಪ್ರತಿಯೊಂದು ಕ್ಷಣವೂ ನನ್ನಿಂದ ಬಂದ ಉಡುಗೊರೆಯಾಗಿದೆ. ಅದನ್ನು ನಿಮ್ಮ ಮತ್ತು ಇತರರ ಸ್ವರ್ಗಕ್ಕೆ ಹೋಗಲು ಅಥವಾ ಆತ್ಮರಕ್ಷಣೆಗಾಗಿ ಉಪಯೋಗಿಸಿರಿ. ಕಷ್ಟದ ಸಮಯದಲ್ಲಿ ಇದನ್ನು ಗಮನದಲ್ಲಿಟ್ಟುಕೊಳ್ಳಲು ಕಷ್ಟ. ನನ್ನ ಚಿತ್ತ ಮತ್ತು ನನ್ನ ಅನುಗ್ರಹವು ಅಂತ್ಯವಿಲ್ಲದ್ದು, ಶಾಶ್ವತವಾದದ್ದು ಆಗಿದೆ. ಅದನ್ನು ಅಂದರೆ ಸಮಯವನ್ನು ಕ್ಷಮಿಸದಿರುವುದು, ನಿರುತ್ಸಾಹ ಮತ್ತು ಕೋಪದ ಕೈಗೆ ಕೊಡಬೇಡಿ. ನನ್ನ ಮಗನನ್ನು ನೆನಪಿಡಿ, ನಿಮಗಾಗಿ ಅವನ ಶಿಲುಬೆಯನ್ನು ಆರಿಸಿಕೊಳ್ಳಿ. ಆದ್ದರಿಂದ ಯಾವಾಗಲೂ ಅವನ ಬೆಳಕಿನಲ್ಲಿ ಮುಂದುವರಿಯಿರಿ. ಅವನ ಬೆಳಕಿನ ಪರಿಶುದ್ಧತೆಯಲ್ಲಿ ದುಷ್ಟತನ ಅಸ್ತಿತ್ವದಲ್ಲಿರಲು ಸಾಧ್ಯವಿಲ್ಲ. ಎಲ್ಲ ರೀತಿಯ ಹಗರಣದಿಂದ ನಿಮ್ಮನ್ನು ರಕ್ಷಿಸಲು, ಪ್ರತಿದಿನ ನಿಮ್ಮನ್ನು ನೋಡಿಕೊಳ್ಳಲು, ನಿಮಗೆ ಮಾರ್ಗದರ್ಶನ ನೀಡಲು ಮತ್ತು ಸಹಾಯ ಮಾಡಲು ನಿಮ್ಮ ದೇವದೂತರಲ್ಲಿ ಕೇಳಿಕೊಳ್ಳಿರಿ.